अलग इन्हें एहसास हो रहा होगा। नामीबिया के जंगलों से अब ये सीधे भारत के जंगलों में कुनो नेशनल पार्क में अब ये पहुंच चुके हैं। प्रधानमंत्री इस बहुत ही महत्वपूर्ण क्षण का लुत्फ उठाते हुए और उन तस्वीरों को अपने कैमरे में कैद करते हुए, साथ में आपने देखा मध्य प्रदेश के मुख्यमंत्री शिवराज सिंह चौहान भी मौजूद थे। कुल 8 चीतों को हिंदुस्तान लाया गया है। जैसा कि हमने बताया कि इनमें 5 ಮಾದಾ ಪ್ರದೇಶದ ಗ್ವಾಲಿಯರ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗಾಗಲೇ ಆಗಮಿಸಿದ್ದು. ಈಗ ಕುನೋ ಅರಣ್ಯ ಪ್ರದೇಶಕ್ಕೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ನಮೀಬಿಯಾದಿಂದ ಬಂದಿರುವಂತಹ ಚೀತಾಗಳನ್ನ ಕಾಡಿಗೆ ಬಿಡುಗಡೆ ಮಾಡಲಾಗುವಂತಹ ದೃಶ್ಯ ಈಗಾಗಲೇ ಒಂದು ರೀತಿಯಲ್ಲಿ ಬಹಳ ಐತಿಹಾಸಿಕ ಕ್ಷಣ. ಈಗಾಗಲೇ ಬಿಡುಗಡೆ ಮಾಡ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಪ್ರಮುಖವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಫೋಟೋಗ್ರಫಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈಗಾಗಲೇ ಒಂದು ರೀತಿಯಲ್ಲಿ ಈ ಒಂದು ಸಂತತಿಯನ್ನೇ ಯಾಕೆ ತರಬೇಕು, ಈ ಒಂದು ಚೀತಾಗಳನ್ನೇ ಯಾಕೆ ತರಬೇಕು ಅನ್ನುವಂತಹ ವಿಚಾರ ಕೂಡ ಈಗಾಗಲೇ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತದೆ. ಅದರ ಜೊತೆಗೆ ಈಗಾಗಲೇ ಆಫ್ರಿಕನ್ ಚೀತಾಗಳ ನೆಲೆಯಾಗಿ ಕುನೋವನ್ನೇ ಆಯ್ಕೆ ಮಾಡಿರುವಂತಹ ವಿಚಾರವನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಮಧ್ಯಪ್ರದೇಶದ ವಿಶಾಲವಾದ ಅರಣ್ಯ ಭೂಭಾಗದಲ್ಲಿ 748 ಚದರ ಕಿಲೋಮೀಟರ್ಗಳಷ್ಟು ಹರಡಿರುವ ಈ ಕುನೋ ರಾಷ್ಟ್ರೀಯ ಉದ್ಯಾನವನಕ್ಕೆ ಈಗಾಗಲೇ ಆಗಮಿಸಿದ್ದಾರೆ. ಪ್ರಮುಖವಾಗಿ ಇದು ಆಫ್ರಿಕನ್ ಚೀತಾಗಳಿಗೆ ಹೊಸ ನೆಲೆಯಾಗಿದೆ ಅಂತಾನೆ ಹೇಳಲಾಗ್ತಾ ಇದೆ. ಸ್ಥಳೀಯ ಏಷ್ಯಾಟಿಕ್ ಚೀತಾ ಸುಮಾರು 70 ವರ್ಷಗಳ ಹಿಂದೆ ಈ ಒಂದು ಕೊನೆಯದಾಗಿ ಕಂಡು ಬಂದಿದ್ದು, ಆ ನಂತರ ಈಗ ಮತ್ತೆ ಅದರ ಪುನರುತ್ಥಾನಕ್ಕಾಗಿ ಈಗ ಭಾರತಕ್ಕೆ ಅವುಗಳನ್ನ ಕರೆತರಲಾಗಿದೆ. ಕುನೋ ಅರಣ್ಯ ಪ್ರದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇರುವಂತಹ ಈಗಾಗಲೇ ಚೀತಾಗಳನ್ನ ಬಿಡುಗಡೆ ಮಾಡಿರುವಂತಹ ದೃಶ್ಯಗಳನ್ನ ನಾವೀಗ ಗಮನಿಸ್ತಾ ಇದ್ದೀವಿ. ಪ್ರಧಾನಿ ನರೇಂದ್ರ ಮೋದಿ ಅವರ ಹುಟ್ಟು ಹಬ್ಬದ ಈ ಸಂದರ್ಭದಲ್ಲಿ ಒಂದು ಕಡೆ ಈಗಾಗಲೇ ಸಾಕಷ್ಟು ಕಾರ್ಯಕ್ರಮಗಳು ನಡೀತಾ ಇದೆ, ಮತ್ತೊಂದು ಕಡೆ ಭಾರತದ ಕಾಡುಗಳಿಂದ ಕಣ್ಮರೆಯಾಗಿದ್ದ ಚೀತಾಗಳನ್ನ ಅವರ ಹುಟ್ಟು ಹಬ್ಬದ ದಿನವೇ ಮತ್ತೆ ಭಾರತದ ಕಾಡು ಸೇರಿದೆ. ಈಗಾಗಲೇ ನಮೀಬಿಯಾಗೆ B-7 ಜಂಬೋ ಜೆಟ್ ವಿಮಾನವನ್ನ ಕಳುಹಿಸಿ ಅಲ್ಲಿಂದ ತರಲಾಗಿರುವಂತದ್ದು. 8 ಚೀತಾಗಳು ಬಂದಿದೆ. ಮಧ್ಯಪ್ರದೇಶ ಕುನೋ ರಾಷ್ಟ್ರೀಯ ಪಾರ್ಕ್ನಲ್ಲಿ ಇನ್ನು ವಾಸಿಸಲಿವೆ. ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಈಗಾಗಲೇ ಇದನ್ನ ಕಾಡಿಗೆ ಬಿಟ್ಟಿರುವಂತಹ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಈ ಒಂದು ಚೀತಾಗಳನ್ನ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಡುಗಡೆ ಮಾಡಿದ್ದಾರೆ. ಅದರ ವಿಶೇಷತೆಯನ್ನ ಕೂಡ ನಾವು ನೋಡೋದಾದ್ರೆ ಸಾಕಷ್ಟು ಮಹತ್ವವಾದಂತಹ ದಿನ ಇದು. ಈಗಾಗಲೇ 1947ರ ನಂತರ ಇದು ಕೊನೆಯದಾಗಿ ಕಾಣಿಸಿಕೊಂಡಿತು. ಅನಂತರ 52ರ ನಂತರ ಯಾವುದೇ ರೀತಿಯಲ್ಲೂ ಈ ಒಂದು ಸಂತತಿ ಭಾರತದಲ್ಲಿ ಕಾಣಿಸಿಲ್ಲ. ಅದೇ ಕಾರಣಕ್ಕಾಗಿ ಆಲ್ಮೋಸ್ಟ್ 70 ವರ್ಷಗಳ ಬಳಿಕ ಈಗ ಭಾರತಕ್ಕೆ, ಅದರಲ್ಲೂ ಕೂಡ ಈ ಒಂದು ಸಂರಕ್ಷಿತ ಅರಣ್ಯ ಪ್ರದೇಶಕ್ಕೆ ಇವುಗಳನ್ನ ಬಿಡುವಂತಹ ಒಂದು ನೇರ ಪ್ರಸಾರದ ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ಅರಣ್ಯ ಪ್ರದೇಶಕ್ಕೆ ಬಿಡುಗಡೆ ಮಾಡಿದ್ದಾರೆ. 1947ರಲ್ಲಿ ಭಾರತದಿಂದ ಕಣ್ಮರೆಯಾದಂತಹ ಚೀತಾಗಳು ಈಗ ಮತ್ತೆ ಭಾರತಕ್ಕೆ ಅವುಗಳನ್ನು ಕರೆತರುವಂತಹ ಪ್ರಯತ್ನ ಆಗಿರೋದನ್ನ ನಾವು ಗಮನಿಸೋದು. ಒಂದು ಐತಿಹಾಸಿಕ ಕ್ಷಣ ಅಂತಾನೆ ಹೇಳಲಾಗ್ತಾ ಇದೆ. ಭಾರತದ ಕಾಡುಗಳಿಂದ ಕಣ್ಮರೆಯಾಗಿದ್ದ ಚೀತಾಗಳು ಮತ್ತೆ ಈಗ ಸುಮಾರು 70 ವರ್ಷಗಳ ಬಳಿಕ ಮತ್ತೆ ಭಾರತಕ್ಕೆ ಬಂದಿದೆ. 8 ಚೀತಾಗಳು ಆಗಮಿಸಿವೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಫೋಟೋಗ್ರಫಿ ಮಾಡ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಫೋಟೋವನ್ನ ಕ್ಲಿಕ್ಕಿಸ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನಾವೀಗಾಗಲೇ ನೋಡ್ತಾ ಇದ್ದೀವಿ. ಈ ಹಿಂದೆ ಭಾರತದಲ್ಲಿ ಸಾಕಷ್ಟು ಸಾವಿರಾರು ಚೀತಾಗಳು ಕೂಡ ಇದ್ವು. ದಶಕಗಳ ಹಿಂದೆ ಭಾರತದಲ್ಲಿ ಸಾವಿರಾರು ಚೀತಾಗಳು ಅರಣ್ಯದಲ್ಲಿ ವಿಹರಿಸಿಕೊಂಡಿದ್ವು. ಆದರೆ ಬ್ರಿಟಿಷರ ಆಳ್ವಿಕೆಯಲ್ಲಿ ಚೀತಾಗಳ ಸಂಖ್ಯೆ ಭಾರೀ ಪ್ರಮಾಣದಲ್ಲಿ ಕುಸಿದಿತ್ತು. ಕಾರಣಗಳು ಒಂದಷ್ಟು ಇದೆ. ಬೇಟೆ ಆಗಿರಬಹುದು, ಅತಿಯಾದ ಬೇಟೆ ಆಗಿರಬಹುದು, ಅಥವಾ ನೈಸರ್ಗಿಕ ಆವಾಸ ಸ್ಥಾನದ ನಾಶ ಈ ಎಲ್ಲ ಚೀತಾ ಸಂತತಿ ಅಳಿಯೋದಿಕ್ಕೆ ಕಾರಣ ಆಗಿದೆ ಅಂತ ಹೇಳಿ ಪ್ರಮುಖವಾಗಿ ಮಧ್ಯಪ್ರದೇಶದ ಮಹಾರಾಜ ರಾಮಾನುಜ ಪ್ರತಾಪ್ ಸಿಂಗ್ ದೇವ್ 1947ರಲ್ಲಿ ಕೊನೆಯ ಚೀತಾವನ್ನ ಕೊಂದಿದ್ರು. ಆ ನಂತರ 52ರಲ್ಲಿ ಚೀತಾ ನಾಮಾವಶೇಷವಾಗಿದೆ ಅಂತ ಘೋಷಣೆಯನ್ನ ಮಾಡಲಾಗಿತ್ತು. ಈಗ 70 ವರ್ಷಗಳ ಬಳಿಕ ಮತ್ತೆ ಈಗ ಒಂದು ಚೀತಾವನ್ನ ಭಾರತಕ್ಕೆ ಕರೆತರಲಾಗಿರುವಂತದ್ದು. ನಮೀಬಿಯಾದಿಂದ ಇವುಗಳನ್ನು ಕರೆತರಲಾಗಿದೆ. ಚೀತಾಗಳ ಆಗಮನ ಆಗಿ ಅದನ್ನು ಬಿಡುಗಡೆ ಕೂಡ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ನಮೀಬಿಯಾ ದೇಶದಿಂದ 8 ಚೀತಾಗಳನ್ನ ತರಿಸಿಕೊಂಡಿರುವಂತಹ ದೃಶ್ಯಗಳ ಜೊತೆಗೆ 5 ಹೆಣ್ಣು 3 ಗಂಡು ಚೀತಾಗಳ ಬಿಡುಗಡೆ ಆಗಿದೆ. ಜೋಡಿಯಲ್ಲೇ ಬೇಟೆಯಾಡುವಂತಹ 2 ಗಂಡು ಸಹೋದರ ಚೀತಾಗಳು ಕೂಡ ಇರುವಂತದ್ದು. ಇದು ಕಾಡ್ಗಿಚ್ಚಿನಲ್ಲಿ ಸಂರಕ್ಷಿಸಲ್ಪಟ್ಟ ಹೆಣ್ಣು ಚೀತಾ ಮರಿ ಕೂಡ ಇದರಲ್ಲಿ ಇರೋದನ್ನ ನಾವು ನೋಡಬಹುದು. ಇನ್ನು ಕುನೋ ಅರಣ್ಯ ಪ್ರದೇಶವನ್ನೇ ಈಗ ಯಾಕೆ ಆಯ್ಕೆ ಮಾಡಲಾಗಿದೆ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರ. ಮಧ್ಯಪ್ರದೇಶದ ಕುನೋ ರಾಷ್ಟ್ರೀಯ ಉದ್ಯಾನವನದಲ್ಲಿ ಅಳಿವಿನಂಚಿನಲ್ಲಿರುವಂತಹ ಈ ಒಂದು ಪ್ರಭೇದ ಅನಿಸಿದಂತಹ ಏಷ್ಯಾಟಿಕ್ ಸಿಂಹಗಳ ವಾಸಕ್ಕೆ ಇದು ಅನುಕೂಲಕರ ಪರಿಸರ. ನೀವೀಗಾಗಲೇ ನೋಡ್ತಾ ಇದ್ರಲ್ಲ, ಇದು ಕುನೋ ರಾಷ್ಟ್ರೀಯ ಅರಣ್ಯ ಪ್ರದೇಶ.
ಇಲ್ಲೇ ಯಾಕೆ ಅವುಗಳನ್ನ ಬಿಡಲಾಗಿದೆ ಅಂತ ನಾವು ಗಮನಿಸುವುದಾದ್ರೆ ಚೀತಾ ವಾಸಕ್ಕೂ ಇದು ಯೋಗ್ಯವೆನಿಸಿದೆ. ಅದೇ ಕಾರಣಕ್ಕಾಗಿ ಇಲ್ಲಿ ಇರಿಸಲಾಗುತ್ತೆ. ಚೀತಾ ಬೇಟೆಗಾಗಿ ಇಲ್ಲಿ ಚಿಂಕಾರ ಆಗಿರ್ಬೋದು, ಜಿಂಕೆ ವ್ಯಾಪಕ ಸಂಖ್ಯೆಯಲ್ಲಿ ಇದೆ. ಇನ್ನು ಕರ್ನಾಟಕಕ್ಕೆ ಬರುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಹಾಲಿ ತಂದ ಚೀತಾಗಳು ಕೂನೋ ಅರಣ್ಯ ಪ್ರದೇಶದಲ್ಲಿ ಹೊಂದಿಕೊಂಡ ಬಳಿಕ ಮುಂದಿನ ದಿನಗಳಲ್ಲಿ ಕರ್ನಾಟಕ ಆಗಿರ್ಬೋದು, ರಾಜಸ್ಥಾನ ಆಗಿರ್ಬೋದು, ಗುಜರಾತ್ನಲ್ಲೂ ಅರಣ್ಯಗಳಲ್ಲೂ ಕೂಡ ಇಂಥದ್ದೇ ಚೀತಾಗಳನ್ನ ತಂದು ಬಿಡುವಂತಹ ಉದ್ದೇಶ ಸರ್ಕಾರಕ್ಕಿದೆ ಅಂತಾನೆ ಹೇಳಲಾಗ್ತಾ ಇದೆ. ಬಹಳ ಮಹತ್ವದ ದಿನ ಇವತ್ತು, ಬಹಳ ಐತಿಹಾಸಿಕ ದಿನ. ಅಳಿದು ಹೋದ, ಅಳಿವಿನ ಅಂಚಿನಲ್ಲಿರುವಂತಹ ಪ್ರಾಣಿ ಪುನರುತ್ಥಾನ ಯೋಜನೆಯನ್ನ ಕೇಂದ್ರ ಸರ್ಕಾರ ಹಾಕಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಈ ಯೋಜನೆಯ ಅಂಗವಾಗಿಯೇ ಈಗಾಗಲೇ ಪುನಃ ಚೀತಾವನ್ನ ಭಾರತಕ್ಕೆ ಮತ್ತೆ ಪರಿಚಯಿಸಲಾಗ್ತಾ ಇರುವಂತದ್ದು. ಈಗಾಗಲೇ ಇದು ಭಾರತದಲ್ಲೇ ಇದ್ದಂಥದ್ದು. ಇದರ ಒಂದು ಹಿನ್ನೆಲೆ ನಾವು ಗಮನಿಸಿದೆ. ಚೀತಾ ಅರ್ಥವನ್ನ ನಾವು ಗಮನಿಸುವುದಾದ್ರೆ ಸಂಸ್ಕೃತದ ಚಿತ್ರಕ ಅನ್ನುವಂತಹ ಪದದಿಂದ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಇದರ ವಿಶೇಷತೆ ಈಗಾಗಲೇ ಚೀತಾ ಆಗಿರ್ಬೋದು, ಚಿರತೆ ಆಗಿರ್ಬೋದು, ಜಾಗ್ವಾರ್ ಇದು ಬೇರೆ ಬೇರೆ ರೀತಿಯಾದಂತಹ ವಿಶೇಷತೆಗಳನ್ನ ಹೊಂದಿದೆ. ಚೀತಾಗೆ ಹೋಲಿಸಿದ್ರೆ ಚೀತಾ ಸಪುರವಾಗಿದೆ. ಚೀತಾದ ಮುಖದ ಮೇಲೆ 2 ಗೆರೆಗಳು ಇರುತ್ತೆ, ಹಾಗೇನೆ ಚುಕ್ಕೆಗಳು ಕಮ್ಮಿ ಇರುತ್ತೆ. ಚಿರತೆಯ ಮುಖದ ಮೇಲೆ ಈ ರೀತಿಯ ಗೆರೆ ಇರಲ್ಲ, ಚುಕ್ಕೆಗಳಲ್ಲೂ ವ್ಯತ್ಯಾಸ ಇರೋದನ್ನ ನಾವು ಗಮನಿಸಬಹುದು. ಚೀತಾಗಳಿಗೆ ರೇಡಿಯೋ ಕಾಲರ್ ಅನ್ನು ಅಳವಡಿಕೆ ಮಾಡಲಾಗಿರುವಂತಹ ವಿಚಾರವನ್ನು ನಾವಿಲ್ಲಿ ಗಮನಿಸಬಹುದು. ಕೂನೋ ಅರಣ್ಯ ಪ್ರದೇಶಕ್ಕೆ 5 ಹೆಣ್ಣು 3 ಗಂಡು ಚೀತಾಗಳನ್ನ ಈಗಾಗಲೇ ಬಿಡಲಾಗಿದೆ. ಪ್ರಮುಖವಾಗಿ ಇವತ್ತಿನ ಈ ಒಂದು ವಿಶೇಷತೆಯನ್ನ ನಾವು ನೋಡೋದಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ಈ ಸಂದರ್ಭದಲ್ಲಿ ಚೀತಾಗಳನ್ನ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಆ ಒಂದು ಕೂನೋ ಅರಣ್ಯ ಪ್ರದೇಶಕ್ಕೆ ಬಿಟ್ಟಿದ್ದಾರೆ. ರಾಷ್ಟ್ರೀಯ ಅರಣ್ಯ ಪ್ರದೇಶವನ್ನೇ ಯಾಕೆ ಆಯ್ಕೆ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಕೂಡ ನಾಗಲೇ ಹೇಳ್ತಾ ಇದ್ದೆ. ಇನ್ನು ಈ ಒಂದು ಚೀತಾಗಳು ಭಾರತದಲ್ಲೂ ಕೂಡ ಇತ್ತು, ಆದ್ರೆ 1952ರಲ್ಲಿ ಚೀತಾ ನಾಮಾವಶೇಷವಾಗಿದೆ ಅನ್ನುವಂತಹ ಘೋಷಣೆಯನ್ನ ಮಾಡಲಾಗಿತ್ತು. ಹಿಂದೆ ಚಂಬಲ್ನಲ್ಲಿ ಡಕಾಯಿತನಾಗಿದ್ದ ರಮೇಶ್ ಸಿಕರ್ವಾರ್ ಈಗ ಚೀತಾ ಮಿತ್ರನಾಗಿದ್ದಾರೆ. ಈಗಾಗಲೇ ಕೂನೋ ರಾಷ್ಟ್ರೀಯ ಅರಣ್ಯಕ್ಕೆ ಬಿಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಅವುಗಳ ಬಿಡುಗಡೆ ಕೂಡ ಆಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ಇದರ ಬಗ್ಗೆ ಮಾತನಾಡೋದಕ್ಕೆ ವನ್ಯಜೀವಿ ತಜ್ಞರಾಗಿರುವಂತಹ ಸಂಜಯ್ ಗುಬ್ಬಿ ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ. ನಮಸ್ಕಾರ. ಇದೊಂದು ಐತಿಹಾಸಿಕ ಕ್ಷಣ ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಈಗಾಗಲೇ ಈ ಒಂದು ಚೀತಾಗಳನ್ನು ತರುವಂತಹ ಪ್ರಯತ್ನ ಕೂಡ ಆಗಿರೋದನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಈಗ ಅವಳ ಅರಣ್ಯ ಪ್ರದೇಶಕ್ಕೆ ಬಿಟ್ಟಿದ್ದಾರೆ ಸರ್. ಮೊದಲನೇದಾಗಿ ಅವುಗಳ ನೇಚರ್ ಬಗ್ಗೆ ಮಾತನಾಡೋದಾದ್ರೆ ನೋಡಿ, ಇವಾಗ ಖಂಡಿತ ಚೀತಾಗಳ ಆಚೆಗಳ ಬಂದ್ಮೇಲೆ ಅವಿನ್ನೂ ತುಂಬಾ ಗಾಬರಿ ಆಗಿರ್ತವೆ, ಸಮಯ ತಗೊಳ್ತವೆ. ಆ ವಾತಾವರಣಕ್ಕೆ, ಆ ಪ್ರದೇಶಕ್ಕೆ ಅವುಗಳು ಅಡ್ಜಸ್ಟ್ ಆಗೋದಕ್ಕೆ ಕಡೆ ಪಕ್ಷ ಒಂದ್ 3-4 ದಿವಸನಾದ್ರೂ ತಗೊಳ್ತವೆ ಅವು. ಅದಾದ್ಮೇಲೆ ಓಡಾಡ್ಲಿಕ್ಕೆ ಪ್ರಾರಂಭ ಮಾಡ್ತವೆ ಆ ವಾತಾವರಣದಲ್ಲಿ. ಹಾಗಾಗಿ ಮುಂದಿನ ಒಂದ್ 7 ದಿವಸಗಳು ಬಹಳ ಮುಖ್ಯವಾದ ಸಮಯ ಅವುಗಳಿಗೆ. ಎಲ್ಲವೂ ವಸ್ತಿರ್ತದೆ. ಇವಾಗ ನಮ್ಮನ್ನ ಕರ್ಕೊಂಡು ಹೋಗ್ಬಿಟ್ಟು ಅಂಟಾರ್ಟಿಕ್ ಆಗ್ಬಿಟ್ರೆ ಏನಾಗ್ತದೆ, ಆ ತರ ಇರ್ತದೆ ಅದಕ್ಕೆ ಇವಾಗ. ಕರೆಕ್ಟ್. ಅಥವಾ ಕನ್ನಡಿಗರಿಗೆ ತಗೊಂಡ್ ಹೋಗ್ಬಿಟ್ಟು ಮೇಘಾಲಯ ಕಾಡುಗಳಲ್ಲೆಲ್ಲೋ ಮಧ್ಯೆ ಬಿಟ್ಬಿಟ್ರೆ ಹೇಗಿರುತ್ತೋ ಆ ತರ ಇರುತ್ತೆ. ಎಲ್ಲದೂ ಸಂಪೂರ್ಣ ಹೊಸ್ತಿರುತ್ತೆ ಈ ಪ್ರಾಣಿಗಳಿಗೆ. ಹಾಗಾಗಿ ಬಹಳ ಹುಷಾರಾಗಿ ಜಾಗರೂಕವಾಗಿರ್ತವೆ ಪ್ರಾಣಿಗಳು ಇವಾಗ. ತಕ್ಷಣ ಆಹಾರ ಕೊಟ್ಟರು ಈಗ್ಲೇ ತಿನ್ನೋದಿಲ್ಲ ಅವು ಈ ಗಾಬರಿಯಲ್ಲಿ. ಸಮಯ ತಗೊಳ್ತವೆ. ಸಮಯ ಕೊಟ್ಟಾದ್ಮೇಲೆ ಇವರು ಆಹಾರ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ಮೇಲೆ ತಿಂತವೆ. ವೆದರ್ಗೂ ಹೊಂದಿಕೊಳ್ಳಬೇಕಾಗುತ್ತೆ ಇಲ್ಲಿ. ಇಲ್ಲ, ವೆದರ್ ಅಲ್ಲಿಗೆ ತಕ್ಕಂತಾನೆ ಈ ಒಂದು ಅದೇ ಪ್ರದೇಶವನ್ನ ಆಯ್ಕೆ ಮಾಡ್ಕೊಂಡು ಇದಕ್ಕೆ ಅಂತಾನೆ ಹಾಗಾದ್ರೆ. ಹೌದು ಹೌದು. ಅಲ್ಲಿ ಕಜೈಡೋ ಪ್ರಾಂತ್ಯ ಅಂತ ಹೇಳ್ತಾರೆ ನಮೀಬಿಯಾದಲ್ಲಿ. ಆ ಪ್ರಾಂತ್ಯದಿಂದ ಬಂದಿರುವಂತ ಚೀತಾಗಳು ಅಲ್ಲಿ ಇಲ್ಲಿ ವಾತಾವರಣ ಹೆಚ್ಚು ಕಡಿಮೆ ಒಂದೇ ತರ ಇದೆ, ಅದೇನು ತೊಂದರೆ ಆಗೋದಿಲ್ಲ. ಆದ್ರೆ ಬಹಳ ಮುಖ್ಯವಾಗಿ ಇವಾಗ ಇನ್ನು ಮುಂದಿನ ದಿನಗಳಲ್ಲಿ ಇವರು ಆಹಾರ ಕೊಟ್ರು ಯಾರೋ ಒಬ್ರು ಮಾತ್ರ ಕೊಡ್ತಾರೆ, ಅಥವಾ ಜನರು ಕೊಡೋದೇ ಇಲ್ಲ ಅದನ್ನ ಆಹಾರವನ್ನ. ಯಾಕಂದ್ರೆ ಜನರೊಟ್ಟಿಗೆ ಅದು ಆಹಾರನ ಒಂದು ಸಂಬಂಧ ಕಲ್ಪಿಸ್ಕೊಳ್ಬಾರ್ದು ಚೀತಾಗಳು. ಇವನ್ನ ವಾಪಸ್ ನಾವು ನೈಸರ್ಗಿಕ ಪ್ರದೇಶಗಳಿಗೆ ಬಿಡೋದ್ರಿಂದ ಅವುಗಳಿಗೆ ಜನ ಇದಕ್ಕೆ ಆಹಾರ ಕೊಡ್ತಾ ಇದಾರೆ ಅನ್ನೋದು ವಿಚಾರ ಮನಸ್ಸಿಗೆ ಬರಬಾರ್ದು. ಹಾಗಾಗಿ ಯಾರು ಕೈಯಿಂದ ಕೊಡೋದಿಲ್ಲ ಈ ಪ್ರಾಣಿಗೆ ಆಹಾರನ. ಎಲ್ಲ ಒಂದ್ ಮೂಲೆಯಲ್ಲಿ ಇಟ್ಟಿರ್ತಾರೆ, ಅದೇ ತನ್ನ ಪಾಡಿಗೆ ತಾನು ಹುಡ್ಕೊಳ್ಳೋ ತರ ಮಾಡ್ತಾರೆ. ಸ್ವಲ್ಪ ದಿವಸ ಆದ್ಮೇಲೆ ಪ್ರಾಣಿಗಳನ್ನೇ ಆ ಬೋನ್ ಒಳಗಡೆ ಬಿಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ, ಬಲಿ ಪ್ರಾಣಿಗಳನ್ನ. ಅದು ಹೋಗಿ ಬೇಟೆ ಆಡ್ಲಿ ಅನ್ನೋ ತರ. ಅದೆಲ್ಲ ಚೆನ್ನಾಗಿ ತಂತಾನೆ ಅದು ಬೇಟೆ ಆಡ್ಲಿಕ್ಕೆ ಪ್ರಾರಂಭ ಆದ್ಮೇಲೆ ಮಾತ್ರ ಇದನ್ನ ಬೋನ್ ನಿಂದ ಆಚೆ ಬಿಡ್ಲಿಕ್ಕೆ ಸಾಧ್ಯತೆ ಆಗ್ತದೆ. ಮತ್ತೆ ನೀವು ಅದನ್ನ ನೋಡಿದ್ರೆ ಇವಾಗ ಅದರ ಕುತ್ತಿಗೆ ಸುತ್ತ ರೇಡಿಯೋ ಕಾಲರ್ ಅಂತ ಉಪಕರಣ ಇದೆ.
ಆ ಉಪಕರಣದಲ್ಲಿ ಈ ಚೀತಾ ಎಲ್ಲಿ ಓಡಾಡಿದ್ರು ಅದನ್ನ ಟ್ರ್ಯಾಕ್ ಮಾಡಬಹುದು, ಇಲ್ಲ ಸ್ಯಾಟಲೈಟ್ ಇಂದ ಟ್ರ್ಯಾಕ್ ಮಾಡಬಹುದು, ಅಥವಾ ಕೈಯಲ್ಲಿ ಒಂದು VHF ಆಂಟೆನಾ ಇಟ್ಕೊಂಡು ಟ್ರ್ಯಾಕ್ ಮಾಡಬಹುದು ಈ ಪ್ರಾಣಿಯನ್ನ. ಹಾಗಾಗಿ ಆದ್ರೆ ಒಂದು ವಿಚಾರ, ಅದು ಎಲ್ಲೋ ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿ ಕಣಿವೆ ಪ್ರದೇಶಕ್ಕೆ ಹೋದ್ರೆ ಒಂದು ಬಂಡೆ ಕೆಳಗಡೆ ಮಲ್ಕೊಂಡಿದ್ರೆ ಸ್ಯಾಟಲೈಟ್ ಸಿಗ್ನಲ್ ಸಿಕ್ಕೋದಿಲ್ಲ, ಅವಾಗ ಸಿಗೋದಿಲ್ಲ ಅದು. ಇಲ್ಲ ಅಂದ್ರೆ ಸಂಪೂರ್ಣವಾಗಿ 24 ಗಂಟೆ ಅದನ್ನ ಟ್ರ್ಯಾಕ್ ಮಾಡಬಹುದು. ಸಂತಾನೋತ್ಪತ್ತಿಗೆ ಯಾವ ರೀತಿಯ ಸಹಕಾರಿ ಆಗತ್ತೆ ಸರ್ ಇವು ಅಂತ? ಮತ್ತೊಮ್ಮೆ ಹೇಳಿ ನಿಮ್ ಪ್ರಶ್ನೆ. ಸಂತಾನೋತ್ಪತ್ತಿಗೆ ಯಾವ ರೀತಿಗೆ ಸಹಕಾರಿ ಆಗತ್ತೆ ಅಂತ? ಇನ್ನೂ ಸಮಯ ಬೇಕಾಗ್ತದೆ. ಇದು ಸಂಪೂರ್ಣ ಹೊಸ ಪ್ರದೇಶ ಆದ್ರಿಂದ ಈ ಪ್ರಾಣಿಗಳು ನೈಸರ್ಗಿಕ ಆವಾಸ ಸ್ಥಾನಕ್ಕೆ ಆಚೆ ಬಿಟ್ಟ ಮೇಲೆ, ಬೋನ್ ನಲ್ಲಿ ಆಚೆ ಬಿಟ್ಟ ಮೇಲೆ ಅವು ಸುಮಾರು ಸಮಯ ತಗೊಂಡು ತಮ್ಮ ಟೆರಿಟರಿಯನ್ನ ಎಸ್ಟಾಬ್ಲಿಷ್ ಮಾಡಾಗಿ ಅದು ಸಂಪೂರ್ಣವಾಗಿ ಈ ಪ್ರದೇಶ ನಂದು ಅಂತ ಅನಿಸಿದ ಮೇಲೆ ಅದು ಸಂತಾನೋತ್ಪತ್ತಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ಅಲ್ಲಿ ತನಕ ಖಂಡಿತ ಆಗೋದಿಲ್ಲ ಅದು. ಟೈಮ್ ಬೇಕಾಗತ್ತೆ ಇಲ್ಲ ಅಂತ ಹೇಳಿ. ಹೌದು, ಟೈಮ್ ಬೇಕಾಗುತ್ತೆ. ಮತ್ತೆ ಇಂತ ವಿಚಾರಗಳಲ್ಲಿ ನಾವು ಹೇಳಲಿಕ್ಕೆ ಆಗೋದಿಲ್ಲ, ಆಗುತ್ತೋ ಅಥವಾ ಆಗದೇನೋ ಆಗದಲೇನೋ ಇರಬಹುದು. ಅದೇ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದಾರೆ, ಅದೇ ದೊಡ್ಡ ವಿಚಾರ. ಓಕೆ ಅಂದ್ರೆ ಅವುಗಳ ನೇಚರ್ ಒಂದ್ ಕಡೆ ಒಗ್ಗಿಕೊಳ್ಳುವಂತಹ ಪ್ರಯತ್ನಗಳು ಆಗ್ಬೇಕು ಅಂತ ನೀವು ಆಗ್ಲೇ ಹೇಳ್ತಾ ಇದ್ರಿ. ಸೊ ಅವೆಲ್ಲವೂ ಆದ್ಮೇಲೆ ಇವೆಲ್ಲ ಪ್ರಯೋಗಗಳು ಆಗೋದಾ ಹೇಗೆ ಅಂತ ಹೇಳಿ? ಹೌದು, ಒಗ್ಗಿಕೊಳ್ಬೇಕು. ಮೊದಲು ಜಾಗಕ್ಕೆ ಒಗ್ಗಿಕೊಳ್ಬೇಕು, ನಂತರ ಇಲ್ಲಿರುವಂತ ಬಲಿ ಪ್ರಾಣಿಗಳಿಗೆ ಒಗ್ಗಿಕೊಳ್ಬೇಕು. ಯಾಕಂದ್ರೆ ಇದು ಆಫ್ರಿಕಾದಲ್ಲಿ ತಿನ್ನುವಂತ ಪ್ರಾಣಿಗಳು ಈ ಆಂಟಿಲೋಪ್ ಜಾತಿಗೆ ಸೇರಿರುವಂತ ಪ್ರಾಣಿಗಳು. ಅವುಗಳಿಗೆ ಕೋಡು ಉದ್ದ ಇರೋದಿಲ್ಲ, ದೊಡ್ಡ ಕೋಡ್ಗಳಿರೋದಿಲ್ಲ. ಆದ್ರೆ ಇಲ್ಲಿ ಕೂನೋದಲ್ಲಿರುವಂತ ಬಲಿ ಪ್ರಾಣಿಗಳು, ಸಾರಗಗಳು, ಕಡವೆಗಳು ಇವೆಲ್ಲ ಇದೆಯಲ್ಲ, ಇದಕ್ಕೆ ಕೋಡುಗಳು ದೊಡ್ಡದಿರುತ್ತೆ. ಇದನ್ನ ಆ ಪ್ರಾಣಿಗಳು ಸಹ ತಮ್ಮನ್ನ ಬೇಟೆ ಆಡಕ್ ಬಂದಿರುವಂತ ಪ್ರಾಣಿಯಿಂದ ಅವುಗಳು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಕೋಡುಗಳನ್ನ ಉಪಯೋಗಿಸೋ ಸಾಧ್ಯತೆ ಇರುತ್ತೆ. ಅದರಿಂದ ಅದನ್ನು ತಪ್ಪಿಸ್ಕೊಂಡು ಚೀತಾ ಹೇಗೆ ಆ ಪ್ರಾಣಿಗಳನ್ನ ಹಿಡಿತದೆ ಅನ್ನೋದು ಬಹಳ ವಿಸ್ಮಯಕರವಾದ ವಿಚಾರ. ಅದು ಆಗ್ತದ ಇಲ್ವೋ ಅದನ್ನು ನೋಡ್ಬೇಕಿನ್ನು ನಾವು. ಸರ್, ಈಗ ಒಂದ್ ಕಡೆ ಝೂ ನಾವು ಅಂದ್ರೆ ಬೇರೆ ಬೇರೆ ಪ್ರಾಣಿಗಳ ವಿಚಾರ, ಝೂ ಮತ್ತು ಅರಣ್ಯ ಇವೆರಡನ್ನ ಬೇರೆ ಬೇರೆ ಪ್ರಾಣಿಗಳ ನೇಚರ್ ಕೂಡ ನಾವು ನೋಡೋದ್ರಿಂದ ಒಂದು ಕ್ವಶನ್ ಸರ್, ಸಾಮಾನ್ಯರಿಗೆ ಈಗ ಭಾರತಕ್ಕೆ ಅಂದ್ರೆ ಮೈಸೂರು ಝೂಗೆ ಆಫ್ರಿಕಾದಿಂದ ತರಿಸಿದಂತಹ ಚೀತಾಗಳ ಬ್ರೀಡಿಂಗ್ ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದು ಯಶಸ್ವಿಯಾಗಿದೆ. ಅದರ ನೇಚರ್ ಬೇರೆ ಅಥವಾ ಅದು ಬೇರೆ ಇದು ಬೇರೆ ಅಂತ ಇದ್ರೂ ಕೂಡ ಹೇಗೆ ಅಂತ ಹೇಳಿ? ಒಂದು, ಇವಾಗ ಮೃಗಾಲಯಗಳಲ್ಲಿ ಇರುವಂತಹ ಪ್ರಾಣಿಗಳು, ಚೀತಾನೇ ಇರ್ಬೋದು, ಬೇರೆ ಯಾವುದೇ ಪ್ರಾಣಿ ಆಗಿರ್ಬೋದು, ಅದಕ್ಕೆ ಪ್ರತಿ ದಿವಸ ಅದಕ್ಕೆ ಆಹಾರವನ್ನ ಕೊಡ್ತಾರೆ. ಮತ್ತೆ ಅದಕ್ಕೆ ಹುಷಾರಿಲ್ದಿದ್ರೆ ಅದಕ್ಕೆ ನೋಡ್ಕೊಳ್ಳಿಕ್ಕೆ ಪಶು ವೈದ್ಯಾಧಿಕಾರಿಗಳಿರ್ತಾರೆ. ಅದಕ್ಕೆ ಬೇಕಾದಂತ ಆಹಾರನ ಪ್ರತಿ ದಿವಸ ಕೊಡ್ಲಿಕ್ಕೆ ಸಾಧ್ಯತೆ ಇರ್ತದೆ. ಅದೊಂಥರ ಆರ್ಟಿಫಿಷಿಯಲ್ ಅಟ್ಮಾಸ್ಫಿಯರ್ ಅದು. ಮತ್ತೆ ಅವುಗಳಿಗೆ ಹೆಚ್ಚು ಎಕ್ಸರ್ಸೈಸ್ ಸಹ ಇರೋದಿಲ್ಲ, ಒಂದು ಚಿಕ್ಕ ಪ್ರದೇಶದಲ್ಲಿ ಉಳ್ಕೊಂಡಿರ್ತದೆ. ಆದ್ರೆ ನೈಸರ್ಗಿಕ ಆವಾಸ ಸ್ಥಾನದಲ್ಲಿ ಆ ಚೀತಾ ತಾನೇ ತನ್ನ ಆಹಾರವನ್ನ ಬೇಟೆ ಆಡ್ಬೇಕಾಗ್ತದೆ. ಆ ಬೇಟೆ ಆಡುವಂತ ಪರಿಸ್ಥಿತಿಯಲ್ಲಿ ಅದಕ್ಕೇನಾದ್ರೂ ಗಾಯ ಆದ್ರೆ ಅದು ತನ್ನ ತಾನೇ ಅದು ಸರಿಪಡಿಸ್ಕೊಳ್ಬೇಕಾಗ್ತದೆ, ಅಥವಾ ಸತ್ತು ಹೋಗೋ ಸಾಧ್ಯತೆನೂ ಇರ್ತದೆ. ಅಲ್ಲಿ ಯಾರು ಡಾಕ್ಟರ್ ಇರೋದಿಲ್ಲ ಈ ಚೀತಾ ನೋಡ್ಕೊಳ್ಳಿಕ್ಕೆ. ಹಾಗಾಗಿ ನೈಸರ್ಗಿಕ ಪ್ರದೇಶಗಳಲ್ಲಿ ದೊಡ್ಡ ಮಾರ್ಜಾಲಗಳು ಉಳಿಯೋದು ಮತ್ತೆ ಸಂತಾನವನ್ನ ಹೆಚ್ಚು ಮಾಡೋದು ದೊಡ್ಡ ವಿಚಾರ. ಅದೊಂದು ಬಹಳ ಚಾಲೆಂಜಿಂಗ್ ವಿಚಾರ ಕೂಡ ಅದು. ಸರ್, ಈಗ ಹವಾಮಾನ ಪರಿಸ್ಥಿತಿಯನ್ನ ನಾವು ಪರಿಗಣಿಸಿದ್ರೆ ಒಂದ್ ಕಡೆ ಎತ್ತರ ಪ್ರದೇಶ ಆಗಿರ್ಬೋದು, ಕರಾವಳಿ ಆಗಿರ್ಬೋದು, ಈಶಾನ್ಯ ಪ್ರದೇಶಗಳನ್ನ ಹೊರತುಪಡಿಸಿ ಭಾರತದ ಹೆಚ್ಚಿನ ಭಾಗಗಳು ಚೀತಾಗಳ ಆವಾಸ ಸ್ಥಾನ ಅಂತಾನೆ ಹೇಳಲಾಗ್ತಾ ಇದೆ ಅಂತ ಹೇಳಿ. ಸೊ ಈ ಆತರ ಇಲ್ಲ. ಇವಾಗ ಪಶ್ಚಿಮ ಘಟ್ಟಗಳಲ್ಲಿ ಚೀತಾ ಇರ್ಲಿಕ್ಕೆ ಸಾಧ್ಯತೆನೇ ಇಲ್ಲ, ಇರ್ಲಿಲ್ಲ ಮುಂಚೆ. ಹೆಚ್ಚಾಗಿದ್ದು ಎಲ್ಲಿ ಒಣ ಪ್ರದೇಶಗಳು, ಮೈದಾನ ಪ್ರದೇಶಗಳು. ಈಗ ಉದಾಹರಣೆಗೆ ಕರ್ನಾಟಕದಲ್ಲಿ ತುಮಕೂರು, ಚಿಕ್ಕಬಳ್ಳಾಪುರ, ಬಳ್ಳಾರಿ, ಕೊಳ್ಳೇಗಾಲದ ಕೆಲವು ಭಾಗಗಳು ಅಥವಾ ಚಾಮರಾಜನಗರದ ಕೆಲವು ಭಾಗಗಳು, ಇಂಥ ಪ್ರದೇಶದಲ್ಲಿ ಇದ್ದಂತಹ ಪ್ರಾಣಿಗಳು. ಗುಡ್ಡಗಾಡು ಪ್ರದೇಶ ಹೆಚ್ಚು ಕಾಡಿದ್ರೆ ಅಲ್ಲಿರೋದಿಲ್ಲ ಈ ಪ್ರಾಣಿ. ಮೈದಾನ ಪ್ರದೇಶ ಬೇಕು. ಓಕೆ. ಸೊ ಒಂದ್ ಕಡೆ ಈಗಾಗಲೇ ಯಾವ್ದು ಈ ಪರಭಕ್ಷಕಗಳ ಸಂಖ್ಯೆ ಆಗಿರ್ಬೋದು ಅಥವಾ ಅಂದ್ರೆ ಜನಸಂಖ್ಯೆ ಆಗಿರ್ಬೋದು, ಅಲ್ಲಿಂದ ಐತಿಹಾಸಿಕ ವ್ಯಾಪ್ತಿಯ ಆಧಾರದ ಮೇಲೆ ಇದನ್ನ ಈ ಒಂದು ರಾಷ್ಟ್ರೀಯ ಕಾಡನ್ನ ಅಲ್ಲಿ ಆಯ್ಕೆ ಮಾಡ್ಲಾಯ್ತಾ, ಮೌಲ್ಯಮಾಪನವನ್ನ ಮಾಡ್ಲಾಗತ್ತಾ ಹೇಗೆ ಅಂತ? ನೋಡಿ, ಕೂನೋ ಅಲ್ಲಿಗೆ ಮೊದಲು ಬಾರಿಗೆ ಅದನ್ನ ಆಯ್ಕೆ ಮಾಡಿದ್ದು ಗುಜರಾತ್ ನಿಂದ ಸಿಂಹಗಳನ್ನ ತಂದು ಸಿಂಹಗಳಿಗೆ 2ನೇ ಆವಾಸ ಸ್ಥಾನ ಕಲ್ಪಿಸ್ಬೇಕು ಅಂತ ಹೇಳಿ ಕೂನೋನ ಆಯ್ಕೆ ಮಾಡ್ಲಾಗಿತ್ತು. ಅಲ್ಲಿರೋ ಜನರನ್ನು ಸಹ ಪುನರ್ವಸತಿ, ಹಳ್ಳಿಗಳನ್ನ ಸಹ ಪುನರ್ವಸತಿ ಮಾಡಿದ್ದು ಅಲ್ಲಿಗೆ ಸಿಂಹಗಳನ್ನ ಗುಜರಾತ್ ನಿಂದ ತರ್ತಾರೆ ಅನ್ನೋ ಕಾರಣದಿಂದ. ಆದ್ರೆ ಸಿಂಹಗಳನ್ನ ಗುಜರಾತ್ ರಾಜ್ಯ ಒಪ್ಲಿಲ್ಲ ಮಧ್ಯಪ್ರದೇಶಕ್ಕೆ ಕೊಡ್ಲಿಕ್ಕೆ. ಹಾಗಾಗಿ ಈ ಪ್ರದೇಶದಲ್ಲಿ ಈಗ ಶಿವಂಗಿಗಳನ್ನ ಬಿಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ನಾನು ಆಗ್ಲೇ ಒಂದು ವಿಚಾರ ಹೇಳ್ತೀನಿ ಸರ್, ಅಂದ್ರೆ ಮೈಸೂರಿನ ಝೂ ಬಗ್ಗೆ ಹೇಳ್ತಾ ಇದ್ರೆ ಅಂದ್ರೆ ಅಲ್ಲಿಗೆ ತಂದಂತಹ ಒಂದು ಚೀತಾಗಳ ಬಗ್ಗೆ ಅಂತ ಹೇಳಿ. ಸೊ ಏನ್ ಡಿಫ್ರೆನ್ಸ್ ಅಂತ?
ಅಲ್ಲ, ಪ್ರಾಣಿಗಳಲ್ಲಿ ಒಂದೇ ಪ್ರಭೇದ, ಅಲ್ಲಿ ಇದ್ದಿದ್ದ ಪ್ರಾಣಿನೂ ಇದೆ, ಇದೂನು ಅದೇ ಪ್ರಭೇದ. ವ್ಯತ್ಯಾಸ ಅಂದ್ರೆ ಅಲ್ಲಿ ನಾನು ಮುಂಚೆ ಹೇಳಿದಾಗೆ ಅಲ್ಲಿ ಅನೈಸರ್ಗಿಕವಾಗಿ ಅವುಗಳಿಗೆ ಆಹಾರನ ಕೊಡ್ತಾರೆ, ವೈದ್ಯ ಅದಕ್ಕೆ ಆರೋಗ್ಯದ ತಪಾಸಣೆ ಮಾಡೋದು, ಆರೋಗ್ಯನ ನೋಡ್ಕೊಳ್ತಾರೆ. ನೈಸರ್ಗಿಕ ಆವಾಸ ಸ್ಥಾನದಲ್ಲಿ ಪ್ರಾಣಿ ಎಲ್ಲದನ್ನು ತಾನೇ ಮಾಡ್ಬೇಕಾಗ್ತದೆ. ಈಗ ಮೈಸೂರಲ್ಲಿ ಆದಂತಹ ಬ್ರೀಡಿಂಗ್ ಯಶಸ್ವಿ ಆಗಿರೋದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ ಸರ್, ಹೇಗೆ ಅಂತ ಹೇಳಿ? ಅಲ್ಲ, ಅದು ಮೃಗಾಲಯಗಳಲ್ಲಿ ತುಂಬಾ ಪ್ರಾಣಿಗಳು ಬ್ರೀಡಿಂಗ್ ಮಾಡ್ತವೆ. ಯಾಕಂದ್ರೆ ಅವಿಗೆ ಸೂಕ್ತವಾದಂತ ಆಹಾರ ಸಿಗ್ತದೆ, ಸೂಕ್ತವಾದಂತ ಆರೋಗ್ಯ ತಪಾಸಣೆ ಸಿಗ್ತದೆ ಅಥವಾ ಚಿಕಿತ್ಸೆ ಸಿಗ್ತದೆ. ಹಾಗಾಗಿ ಅವುಗಳು ಅಲ್ಲಿ ಬ್ರೀಡಿಂಗ್ ಮಾಡ್ತದೆ. ಎಲ್ಲಾ ಸಮಯದಲ್ಲೂ ಮಾಡೋದಿಲ್ಲ, ಮಾಡ್ತದೆ, ಖಂಡಿತ ಅದು ಯಶಸ್ವಿ ಆಗ್ತದೆ. ಆದ್ರೆ ಆ ಪ್ರಾಣಿಗಳನ್ನ ತಗೊಂಡೋಗಿ ನಾವು ನೈಸರ್ಗಿಕ ಪ್ರಾಣಿಗಳಿಗೆ ಕಂಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇವೆರಡು ಸಂಪೂರ್ಣವಾಗಿ ಒಂಥರ ಕತ್ತೆ ಮತ್ತೆ ಕುದುರೆಗಳನ್ನ ಕಂಪೇರ್ ಮಾಡ್ದಂಗೆ ಆಗ್ಬಿಡುತ್ತೆ. ಆಮೇಲೆ ಈಗ ನಾವು ಇವುಗಳನ್ನೊಂದು ಕರೆ ತರುವಂತಹ ಪ್ರಾಸೆಸ್ ಅನ್ನೇ ಗಮನಿಸಿದ್ರೆ ಒಂದು 70 ವರ್ಷಗಳು ಆಯ್ತು ಅಂತ ಹೇಳಿ, ಸೊ ಯಾಕೆ ಹಿಂದೇಟು ಅನ್ನ ಹಾಕಲಾಗಿತ್ತು ಇಲ್ಲಿವರೆಗೂ ಅಂತ ಅನ್ಸುತ್ತೆ? ಇಲ್ಲ, ಹಿಂದೇಟು ಹಾಕಿರ್ಲಿಲ್ಲ. 1970ರಲ್ಲೂ ಸಹ ಪ್ರಯತ್ನ ಪಟ್ಟಿದ್ರು ಇರಾನ್ ದೇಶದಿಂದ. ಯಾಕಂದ್ರೆ ಇರಾನ್ ನಲ್ಲಿರೋ ಪ್ರಭೇದ ಮತ್ತು ಭಾರತದಲ್ಲಿದ್ದಂತಹ ಉಪ ಪ್ರಭೇದ ಎರಡೂ ಒಂದೇ ಆಗಿತ್ತು. ಹಾಗಾಗಿ ಇರಾನ್ ದೇಶದಿಂದ 1970ರಲ್ಲಿ ತರಲಿಕ್ಕೆ ಪ್ರಯತ್ನ ಪಟ್ಟರು ಭಾರತ ಸರ್ಕಾರದವರು. ಅವಾಗ ಇರಾನ್ ದೇಶ ಕೂಡ ಒಪ್ಪಿತ್ತು. ಆದ್ರೆ 1970ರಲ್ಲಿ ಇರಾನ್ ದೇಶದಲ್ಲಿ ರೆವಲ್ಯೂಷನ್ ನಡೆದು ಅವಾಗ ಈ ಪ್ರಾಸೆಸ್ ಮುಂದುವರಿಲಿಲ್ಲ ಅಷ್ಟೇ. ಅದು ಈಗ ಮತ್ತೆ ಸರ್ಕಾರ 2009ರಲ್ಲೇ ಈ ವಿಚಾರ ಪ್ರಾರಂಭ ಆಯ್ತು. ಮತ್ತೆ ಆಸಕ್ತಿ ವಹಿಸಿ ಸರ್ಕಾರಗಳು ಇದನ್ನ ತರಲಿಕ್ಕೆ ಪ್ರಾರಂಭ ಮಾಡಿದ್ರು. ಈಗ ಯಶಸ್ವಿ ಆಗಿದೆ. ಓಕೆ, ಧನ್ಯವಾದಗಳು ಸರ್ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. मानवता के सामने या फिर कोर्ट सुधार कर नए भविष्य के निर्माण का मौका देता है। आज सौभाग्य से हमारे सामने एक ऐसा ही क्षण है। दशकों पहले जैव विविधता की सदियों पुरानी जो कड़ी टूट गई थी, विलुप्त हो गई थी, आज हमें उसे फिर से जोड़ने का मौका मिला है। आज भारत की धरती पर चीता लौट आए हैं। और मैं ये भी कहूंगा कि इन चीतों के साथ ही भारत की प्रकृति प्रेमी चेतना भी पूरी शक्ति से जागृत हो उठी है। मैं इस ऐतिहासिक अवसर पर सभी देशवासियों को बहुत बहुत बधाई देता हूं। विशेष रूप से मैं हमारे मित्र देश नामीबिया और वहां की सरकार का भी धन्यवाद करता हूं, जिनके सहयोग से दशकों बाद चीते भारत की धरती पर वापस लौटे हैं। मुझे विश्वास है ये चीते न केवल प्रकृति के प्रति हमारी जिम्मेदारियों का बोध कराएंगे, बल्कि हमारे मानवीय मूल्यों और परंपराओं से भी अवगत कराएंगे। साथियों, जब हम अपनी जड़ों से दूर होते हैं तो बहुत कुछ खो बैठते हैं। इसलिए ही आजादी के इस अमृत काल में हमने अपनी विरासत पर गर्व और गुलामी की मानसिकता से मुक्ति जैसे पंच प्राणों के महत्व को दोहराया है। पिछली सदियों में हमने वो समय भी देखा है जब प्रकृति के दोहन को शक्ति प्रदर्शन और आधुनिकता का प्रतीक मान लिया गया था। 1947 में जब देश में केवल आखिरी 3 चीते बचे थे तो उनका भी
साल के जंगलों में निष्ठुरता और गैर जिम्मेदारी से शिकार कर लिया गया। ये दुर्भाग्य रहा कि हमने 1952 में चीतों को देश से विलुप्त तो घोषित कर दिया, लेकिन उनके पुनर्वास के लिए दशकों तक कोई सार्थक प्रयास नहीं हुआ। आज आजादी के अमृत काल में अब देश नई ऊर्जा के साथ चीतों के पुनर्वास के लिए जुट गया है। अमृत में तो वो सामर्थ्य होता है जो मृत को भी पुनर्जीवित कर देता है। मुझे खुशी है कि आजादी के अमृत काल में कर्तव्य और विश्वास का ये अमृत हमारी विरासत को, हमारी धरोहरों को और अब चीतों को भी भारत की धरती पर पुनर्जीवित कर रहा है। इसके पीछे हमारी वर्षों की मेहनत है। एक ऐसा कार्य राजनीतिक दृष्टि से जिसे कोई महत्व नहीं देता, उसके पीछे भी हमने भरपूर ऊर्जा लगाई। इसके पीछे एक विस्तृत चीता एक्शन प्लान तैयार किया गया। हमारे वैज्ञानिकों ने लंबी रिसर्च की, साउथ अफ्रीकन और नामीबियाई एक्सपर्ट के साथ मिलकर काम किया। हमारी टीम्स वहां गई, वहां के एक्सपर्ट भी भारत आए। पूरे देश में चीतों के लिए सबसे उपयुक्त क्षेत्र के लिए वैज्ञानिक सर्वे किए गए और तब कूनो नेशनल पार्क को इस शुरुआत के लिए चुना गया। और आज हमारी वो मेहनत परिणाम के रूप में हमारे सामने है। साथियों, ये बात सही है कि जब प्रकृति और पर्यावरण का संरक्षण होता है तो हमारा भविष्य भी सुरक्षित होता है, विकास और समृद्धि के रास्ते भी खुलते हैं। कूनो नेशनल पार्क में जब चीता फिर से दौड़ेंगे तो यहां का ग्रासलैंड इकोसिस्टम फिर से रिस्टोर होगा, बायोडायवर्सिटी और बढ़ेगी। आने वाले दिनों में यहां इको टूरिज्म भी बढ़ेगा, यहां विकास की नई संभावनाएं जन्म लेगी, रोजगार के अवसर बढ़ेंगे। लेकिन साथियों, मैं आज आपसे सभी देशवासियों से एक आग्रह भी करना चाहता हूं। कूनो नेशनल पार्क में छोड़े गए चीतों को देखने के लिए देशवासियों को कुछ महीने का धैर्य दिखाना होगा, इंतजार करना होगा, सहयोग करना होगा। आज ये चीते मेहमान बनकर आए हैं, इस क्षेत्र से अनजान है। कूनो नेशनल पार्क को ये चीते अपना घर बना पाए, इसके लिए हमें इन चीतों को भी कुछ महीने का समय देना होगा। अंतर्राष्ट्रीय गाइडलाइंस पर चलते हुए भारत इन चीतों को बसाने की पूरी कोशिश कर रहा है। हमें अपने प्रयासों को विफल नहीं होने देना है। साथियों, ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಪ್ರಾಯೋಜಕರು